ಶ್ರಿಯಪ್ಪತ್ತೇರಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಗಗನಾವರ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲವಪುಷೇ ನಮೋ ಶೇಷಾಮ್ನಾಯ ಹೃದಯ ಯುಕ್ತಾಯ ಹರಯೇ ನ ಶಬ್ದಾಬ್ಧೋ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ತಃ ಕಿಮಪಿ ಚ ವದಂತೋಪಿ ಮಹತಾಂ. ಆ ಶ್ಲೋಕದ ವಿಶೇಷ ಅಂದರೆ ಯಾರು ಪಾಠಕ್ಕೆ ಹೋದ ಯಾರ ಹತ್ರ ಏನು ಓದಿದ್ದೀಯಪ್ಪ ಅಂದರು. ನ ಶಬ್ದಾಬ್ಧೋ ಗಾಢ ಅಂತ ಹೇಳಿದ. ಹೋಗಿಗೆ ಪಾಠ ಹೇಳ್ತಾ ಇದ್ರು. ನೀನೇನು ಪಾಠ ಹೇಳೋದು ಏನು ಗೊತ್ತಿಲ್ಲ ನನಗೆ ಅಂದರೆ ಕೇಳೋನಿಗೆ ಆ ರೀತಿ ಇದ್ದರೆ ಕೇಳೋಕ್ಕೆ ಅರ್ಹತೆ ಇಲ್ಲ. ಟೀಕಾರ ಬರೀತಾರೆ ಏನೂ ಗೊತ್ತಿಲ್ಲ ಅಂತಾರೆ. ಆಶ್ಚರ್ಯ. ಅರ್ಥ ಆಯ್ತಾ? ಈಗ ಏನು ಗೊತ್ತಿಲ್ಲ ಏನು ಹೇಳೋದು ಹಾಗಿದ್ರೆ ಪ್ರಶ್ನೆ. ಏನು ಗೊತ್ತಿಲ್ಲ ಹೇಳ್ತೀನಿ ಅಂತ ಹೇಳ್ತಾರೆ. ಒಟ್ಟು ಬರೀ ಹೇಳಿಕೊಂಡು ಹೋಗಿ ಅಲ್ಲ, ಎಲ್ಲರೂ ತಲೆಬಾಗಿ ಕೇಳ್ತಾರೆ. ಯಾಕೆ? ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಅಂದರೆ ಶ್ರೋತೃವಿಗಿಂತ ಹೋಪ್ಲೆಸ್ ಅರ್ಹತೆ ಇದ್ದರೂ ಕೂಡ ಶ್ರೇಷ್ಠ ವಸ್ತುಗಳಾಗಲಿಕ್ಕೆ ಏನು ಬೇಕಾಯ್ತದು? ಅನುಗ್ರಹ ಬೇಕಾಯ್ತು. ಗೊತ್ತಾಯ್ತಾ? ಅನುಗ್ರಹದ ಹಿನ್ನೆಲೆಯಲ್ಲಿ ಮಾತಾಡಿದರೆ ಎಷ್ಟು ಮಹತ್ವ ಇದೆ ಅದರಲ್ಲಿ. ನ ಶಬ್ದಾಬ್ಧವು ಗಾಢಾಹ ಅಷ್ಟು ಹೇಳಿದ್ದು. ಆ್ಯಕ್ಚುಲಿ ಕೇಳಿ, ನೀವು ಏನು ಓದಿದ್ದೆ ಕೆಲಸ ಏನು ಕೆಲಸ ಕೊಡೋದು ಅವ್ರು ಆ ಕಡೆ ಇರ್ತಾರೆ. ಏನು ಗೊತ್ತಿಲ್ಲ ಏನು ಹೇಳೋದು ನನಗಾಗಿದ್ದರೆ ಏನಾದ್ರು ಗೊತ್ತಿರ್ಬೇಕಾದ್ರೆ ಒಂದು ಕೂಡ ಗೊತ್ತಿಲ್ಲ. ತಿಳ್ಕೊಬೇಕಂತ 4 ಒಂದು ಶಬ್ದ ವ್ಯಾಕರಣ ಬೇಕು, ಆಮೇಲೆ ಮೀಮಾಂಸ ಬೇಕು, ಇನ್ನೊಂದು ತರ್ಕ ಬೇಕು. 3 ಗೊತ್ತಿಲ್ಲ. ಮತ್ತು ಅದು ಇನ್ನೊಂದು ಸೇರಿಸಿದ್ರು ಮತ್ತು ವಿದಿತ ವೇದ್ಯ. ನನಗೆ ಗೊತ್ತಿರ್ಬೇಕಂತ ಯಾವುದೂ ಗೊತ್ತಿಲ್ಲ. ಮತ್ತು ಅದು ಹೋಗಿರೋದು ಯಾರು ದೊಡ್ಡವ್ರದ್ದು ಹೋಗಿರೋದು. ಈ ಮಧ್ಯೆ PG ಕ್ಲಾಸ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಅದು ಏನೇನು ಬರೋಲ್ಲ ಅಂದರೆ ಏನಂತಾರೆ ಅದಕ್ಕೆ? ಮಾತು ಕೂಡ ಆಡೋದೇ ಬಿಸಾಕ್ಬಿಡ್ತಾರೆ. ಮಾತು ಕೂಡ ಆಡೋದಿಲ್ಲ. ಯಾಕೆ? ಮಾತಾಡೋದು ದಡ್ಡ ಅವ್ರ ಮುಂದೆ. ಅವ್ರು ಹೇಳಿದ್ರು ತಿಳಿದಾರ ದಡ್ಡ ಅಂತ ಅದು ಟೀಕಾರ ಹೇಳ್ತಾರೆ. ಅವು ಆದರೆ ಕೇಳೋದು ಹಾಗೆ ಬರಲಿ, ಭಕ್ತಿ ಇದೆ ನನಗೆ, ಅದು ಬರಬೇಕು. ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆ ಹೇಳಿ, ಅದು ಪ್ಲಸ್ ಪಾಯಿಂಟ್. ಅದು ಒಂದಿಲ್ಲದೆ ಹೋದರೆ ಏನಾಗ್ತಿತ್ತು? ಎಲ್ಲ ಇದೆ ತಿಳ್ಕೊಂಡು ಇಫೆಕ್ಟಿವ್, ಎಲ್ಲ ವೇಸ್ಟ್. ಎಲ್ಲ ವ್ಯಾಕರಣ ಗೊತ್ತು, ಎಲ್ಲ ಗೊತ್ತಿದೆ. ಅದು ಸುಧಾ ಓದೋ ಇಷ್ಟ ಇಲ್ಲ. ಏನು ಮಾಡ್ತೀರಿ ಅವನಿಗೆ? ಇದ್ದಾರೆ ಎಷ್ಟು ಜನ ಇಲ್ಲ ಅವತ್ತು ಪಂಡಿತರ ಸಂಖ್ಯೆ. ಪಂಡಿತರಾಗಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಬರೀ ನಮ್ಮಲ್ಲಿ ಹೇಳ್ತಾ ಇಲ್ಲ. ವ್ಯಾಕರಣ ದೊಡ್ಡ ದೊಡ್ಡ ಪಂಡಿತರು ಕೂಡ ಯಾವುದಕ್ಕೆ ಆಸಕ್ತಿ ಪಡಲಿಲ್ಲ. ಬ್ರಹ್ಮಸೂತ್ರ ಗಮನ ಕೊಡಲಿಲ್ಲ ಅವರು. ಅದು ತಪ್ಪೆ. ಅದು ಬೇರೆ, ಅದು ಇನ್ನೊಂದು ಅರ್ಥ. ಅದು ಎಷ್ಟು ಅರ್ಥ ರಾಯರು ಹೇಳಿ ಎಷ್ಟು ಅರ್ಥ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೇಳೋದಿಲ್ಲ ನಾವು ಅಂತ ಹೇಳ್ತಾರೆ. ದೊಡ್ಡದಾಗತ್ತೆ ಅಂತ ಹೇಳಿ ಯಾವುದೂ ಹೇಳಲ್ಲ ಅಂತ ಹೇಳ್ಬಿಟ್ಟು ವಿನಯ ಹೇಳ್ತಿದ್ದಾರೆ ಅಷ್ಟೇ. ಅವರು ತುಂಬ ವಿನಯದ ಮಾತಿಗೆ ಅಷ್ಟು ಅರ್ಥ ಇದೆ. ರುದ್ರಾದಿಶುಚ ಯುಕ್ತಿತಃ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸುವಾಕ್ಯೈ ಅಶ್ಯೋರ್ಧ್ವಬಾಧಿತ ವಿಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಲ್ಲಿ ಆಚಾರ್ಯ ಹೇಳಬೇಕಾದ್ರೆ ತಮ್ಮ ಸ್ವರೂಪನೇ ಹೇಳ್ಕೊಂಡ್ಬಿಡ್ತಾರೆ ತಾವ್ಯಾರು ಅಂತೇಳಿ. ಏನು ಹೇಳ್ತಾರೆ? ಸದಾ ಪ್ರಿಯತಮ ಮಮ ಸನ್ನಮಾಮಿ. ಅಹಂ ಸನ್. ನಾನು ಸನ್ ಅಂದ್ರೇನು? ಅಲ್ಲ, ಅದು ಸರಿ, ಇಂಗ್ಲೀಷ್ ಸನ್ ಕರೆಕ್ಟ್. ಇನ್ನೊಂದು ಸದಿತಿ ಪ್ರಾಣ. ನಾನು ಪ್ರಾಣ, ನೀವು ಸ್ವಾಮಿ ಅಂದರೆ ನೀವು ಸರ್ವೋತ್ತಮರ ಜೀವೋತ್ತಮ, ನಿಮಗೆ ನಮಸ್ಕಾರ ಮಾಡ್ತೀನಿ ಅಂತ. ಸನ್ ಎಂಬುದಕ್ಕೆ ಈ ಅರ್ಥ, ಆ ಅರ್ಥ. ಈ ಸಂಸ್ಕೃತ ಸನ್ನು ಇದ್ದೇ ಕಾರಣ ಇಂಗ್ಲೀಷ್ ಸನ್ನು. ನಿಮ್ಮ ಮಗ ದೇವ್ರ ಮಗ ತಾನೇ ವಾಯ್ಚಾರು, ನಿಮ್ಮ ಮಗ ಕೂಡ ಹೌದು. ಸನ್ ಲಿಂಗ್ ಏನಾಯ್ತು ಈಗ? ಇಷ್ಟೆಲ್ಲ ಹೇಳ್ತಾ ಮತಾತೋರ್ಮ ಜಿಜ್ಞಾಸಾವು. ಅದಕ್ಕೆ ಯದೀಯ ಚರಣಾಂಭೋಜ ಛಾಯಾ ಮಾತೃತ್ಯ ನಿರ್ವೃತಾ ನಂದಂತಿ ಸತತಂ ಮುಕ್ತಾ ಸಂಶ್ರಯೇತಂ ಶ್ರೀಯಪತಿ. ಒಳ್ಳೆಯದು. ಎಷ್ಟು ಸಾರಸ್ಯ ಇದೆ ಅಂದರೆ ಇನ್ನೂ ತೋರಿಸಿ ನಮ್ಮ ಇದಕ್ಕೆ ಉಪಯೋಗ ಆಗುತ್ತೆ. ಯದ್ವೀಯ ಚರಣಾಂಭೋಜ ಛಾಯಾಮಾಶ್ರಿತ್ಯ. ನಾವೀಗ ಎಲ್ಲೂ ಏನು ಬೇರೆ ಕೆಲಸ ಮಾಡ್ತಾ ಇಲ್ಲ, ಶಾಸ್ತ್ರಪಾಠ ಓದ್ತಾ ಕೂತ್ಬಿಟ್ಟಿದ್ದ. ನಮಗೇನು ನೆರಳು ಸಿಕ್ಕಿದೆ ಗೊತ್ತಾ? ಪರಮಾತ್ಮನ ಪಾದದ ನೆರಳು ಸಿಕ್ಕಿದೆ ನಮಗೆ. ಪಾದ ಅಂದರೆ ಪದ, ಪದದ ನೆರಳಲ್ಲಿ ನಾವಿದ್ದೇವೆ. ಅದರಿಂದ ಏನಿಲ್ಲ ಈಗ, ಅದೇನು ಪೂರ್ತಿ ಅರ್ಥ ಆಗಿಲ್ಲ, ಛಾಯಾ ಅಷ್ಟೇ. ಚೂರು ಅರ್ಥ ಆದರೂ ಕೂಡ ಏನಾಗುತ್ತದ? ಆನಂದ ಕೊಡೋದು. ಇವತ್ತು ಯಾವುದೋ ಔಷಧಿಯದ್ದು ಗೊತ್ತಿಲ್ಲದೆ ತೊಗೊಂಡ್ರೆ ಕೆಲಸ ಮಾಡುತ್ತಾ ಇಲ್ಲೋ ಆ ರೀತಿ ಇದೆ. ಆದ್ದರಿಂದ ಇದಿರಬೇಕು. ಅದು ಗೊತ್ತಿಲ್ಲದೆ ಹಾವಿನ ಹೆಡೆಯ ನೆರಳಲ್ಲಿ ನಿಂತಿದ್ದಾರೆ, ಗೊತ್ತಿಲ್ಲದೆ. ಇಲ್ಲಿ ಗೊತ್ತಿಲ್ಲದೇ ಶಾಸ್ತ್ರ ಓದ್ತಿದ್ದಾರೆ. ಅದು ಗೊತ್ತಿಲ್ಲದೆ ನಿಂತು ರಿಸ್ಕ್ 100%. ಗೊತ್ತಾದ್ಮೇಲಂತೂ ಇರಲೇಬಾರ್ದು, ಓಡಿಬಿಡ್ಬೇಕು ಆ ಕಡೆಗೆ. ಬಟ್ ಇಲ್ಲಿ ಮಾತ್ರ ಗೊತ್ತಿಲ್ಲದೆ ಇದ್ರೂ ಸುಖವಾಗಿದ್ದೇವೆ ಅಂದರೆ ಶಾಸ್ತ್ರ ಅಷ್ಟು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಕೋಮಾದಲ್ಲಿ ಇದ್ದವ್ರಿಗೆ ಹಾಕಿದ್ರು ಕೂಡ ಒಂದು ರೀತಿ ಅವ್ರಿಗೆ ರಿಲೀಫ್ ಕೊಡೋಷ್ಟರ ಮಟ್ಟಿಗೆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಅದೇ ಪದ, ಅದಕ್ಕೆ 2 ಅರ್ಥ, ಪಾದ ಪದ. ನಂದಂತೆ ಸತತಂ ಮುಕ್ತಾ ಸಂಶ್ರಯೇತಂ ಶ್ರೇಯಃಪತಿ. ಬೇರೆ ಯಾವುದೇ ಕೆಲಸಕ್ಕೆ ಹೋದಾಗಲೂ ಕೂಡ
ಅವರು ಕೊಡೋರಿಗೆ ಕಾಲ್ಬಿಟ್ಟು ನಮಸ್ಕಾರ ಮಾಡೋದಿಲ್ಲ. ಇದು ಹಲೋ ನಮಸ್ಕಾರ ಸಲ್ಯೂಟ್ ಅವೆಲ್ಲ ಇರುತ್ತೆ. ಪಾದ ಮುಟ್ಟು ನಮಸ್ಕಾರ ಮಾಡೋದಿಲ್ಲ. ಇಲ್ಲಿ ತತ್ವಜ್ಞಾನಕ್ಕೆ ಹೋದ ಮಾತ್ರ ಏನು ಮಾಡ್ತಾರೆ? ಯಾತಕ್ಕೆ ಯಾತಕ್ಕೆ ಅಂದರೆ ಹೇಳಿ ನೋಡೋಣ. ಅವರಿಂದ ಯಾರಿಂದನೂ ಜ್ಞಾನಕ್ಕೆ ಹೊರಟಿಲ್ಲ. ಅವ್ರ ಹತ್ರ ನಾವು ವಸ್ತು ಬೇಕಾಗಿದೆ ಹೋಗ್ತಿದ್ದೇವೆ ಅಷ್ಟೇ. ಜ್ಞಾನಕ್ಕೆ ಹೋಗ್ತಾರಾದ್ದರಿಂದ ಪಾದ ಮುಟ್ಟಿ ಪದ ತಿಳ್ಕೊಬೇಕು ಅಂತ. ಪಾದ ಮುಟ್ಟಿದಾಗ ಏನು ಸಿಗುತ್ತೆ? ಪಾದ ಸಿಗುತ್ತೆ, ಇಲ್ಲ ಸಿಗೋದಿಲ್ಲ. ಸೊ ಪದ ಟು ಪದ ಹಿಡ್ಕೊಂಡಾಗ ಏನು ಸಿಗ್ತವೆ ಅವರಿಗೆ? ಯಾಕೆ ಬೇರೆ ದಾರಿ ಇಲ್ಲ, ಬೇರೆ ಕೊಟ್ಕೊಂಡ್ಕೊಳ್ಳೋಕೆ ಬರಲ್ಲ. ಅದನ್ನು ಹೈಯೆಸ್ಟ್ ಆದ್ರಿಂದ ಹಾಗೆಲ್ಲ ಕೊಡೋದಿಲ್ಲ ಅವರು. ಏನಾಗಬೇಕು? ಸರೆಂಡರ್ ಆಗಬೇಕು, ಆಗ ಸಿಗುತ್ತೆ. ಉಳಿದಕ್ಕೆಲ್ಲ ನೀವು ಇನ್ನೊಂದು ಕ್ಲಾಸ್ಗೆ ಇನ್ನೊಂದು ಕಡೆ ಹೋಗ್ತೀನಿ ಅಂತ ಇನ್ನೊಂದು ಬೇಕಾಗಿ ಏನೋ ಹತ್ತಿರ ನಮಗೆ ಜೋರು ಮಾಡ್ತೀಯಾ, ನಾನು ಹೋಲ್ಸೇಲ್ ತರಿಸ್ತೀನಿ ಹೋಗೋ ಅಂತ. ಇಲ್ಲಿ ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಏನಾದ್ರು ಅವನು ರಿಜೆಕ್ಟ್ ಆದರೆ ಎಲ್ಲೂ ಸೆಲೆಕ್ಟ್ ಆಗಲ್ಲ. ಗುರು ಸ್ಟೇಜಲ್ಲಿ ರಿಜೆಕ್ಟ್ ಆಗಿಬಿಟ್ಟ ಅಂದರೆ ಚಾನ್ಸೇ ಇಲ್ಲ. ಆದ್ದರಿಂದ ಪಾದಕ್ಕೆ ಬಿಡೋ ಪದ್ಧತಿ ಇವತ್ತು ಅಷ್ಟೇ. ಎಂತೆಂಥ ದೊಡ್ಡ ಕೆಲಸಕ್ಕೆ ಹೋಗಲಿ, ಯಾವ ಮಿನಿಸ್ಟರ್ ಕೆಲಸಕ್ಕೆ ಹೋಗಲಿ, ಕಾಲು ಮುಟ್ಟ ಅವರ ಮಾಡ್ಕೋತಾರೆ ಪೋಸ್ಟ್ ಕೊಡಿ ಅಂತ ಅವ್ರ ವಿಚಾರ ಬಿಟ್ಬಿಡಿ. ಉಳಿದವರೆಲ್ಲ ಕಾಲಿಗೆ ಇಲ್ಲಕ್ಕೆ ಹೋಗೋದಿಲ್ಲ. ಹಿಡಿಸ್ಕೊಳ್ಳೋದು ಅಪರಾಧ ಕೂಡ ಹೌದು. ಉಳಿದವ್ರು ಹಿಡಿಸ್ಕೋಬಾರ್ದು, ಅಪರಾಧ. ಅದು ಇಲ್ಲಿ ಮಾತ್ರ ಏನಾಗ್ತದೆ ನಮಗೆ ಗೊತ್ತಿಲ್ಲ, ಹೇಳಿ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಪದ ಸಮನ್ವಯ ವಿರೋಧಾಭ್ಯಾಮ್. ಅದಕ್ಕೆ ನಾವು ಸುಖವಾಗಿದ್ದೇವೆ ಅಂತ ಶ್ರೀಯಪತಿ ನಾವೇನು ಮಾಡ್ತೇವೆ ಅಂದರೆ ಅದು ಎಷ್ಟು ಅಪೂರ್ವ ಅರ್ಥ. ಅವ್ರು ಹೇಳೋ ಮಾತು ಪ್ರತಿ ಮಾತಿನಲ್ಲೂ ಅಷ್ಟು ಅರ್ಥ ಇರುತ್ತೆ. ಈಗ ನೆಕ್ಸ್ಟ್ ಆತ್ಮೇತಿತು ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ. ದೇವರು ಏನಂತ ಆರಾಧನೆ ಮಾಡಬೇಕು ನಾವೀಗ? ಸತ್ ಚಿತ್ ಆನಂದ ಆತ್ಮದ ಬಗ್ಗೆ ಹೇಳ್ತಾರೆ. ದೇವರು ಏನಂತ ಇವ್ರು ಆತ್ಮ ಅಂತ ಏನು ತಿಳ್ಕೊಬಿಟ್ರು, ನಾನೇ ಆತ್ಮ ಆ ರೀತಿ ಅಲ್ಲ. ಆತ್ಮ ಅಂದರೆ ಸ್ವಾಮಿ ಅಂತ. ಇಲ್ಲಿ ಆತ್ಮ ಅಂದರೆ ಚೇತನ ಅರ್ಥ ಮಾಡಬಾರ್ದು. ಆತ್ಮ ಅಂದರೆ ಸ್ವಾಮಿ. ಆತ್ಮೇತಿತು ಉಪಗಚ್ಚಂತಿ ಗ್ರಾಹಯಂತಿ ಚ. ಪಾಠ ಹೇಳ್ಕೊಡ್ತಾ ಗುರುಗಳು ಕೂಡ ದೇವ್ರನ್ನ ಏನಂತ ಆರಾಧನೆ ಮಾಡ್ತಾರೆ? ಸ್ವಾಮಿ ಅಂತೇಳಿ. ಅದೇ ರೀತಿ ಇವ್ರು ಹೇಳ್ಬೇಕಾದ್ರೂ ಅದನ್ನೇ ಹೇಳ್ತಾರೆ. ನಾವು ಉಪಾಸನೆ ಮಾಡೋದು ಅದನ್ನೇ, ಹೇಳೋದೇ ಅದನ್ನು. ಆದ್ದರಿಂದ ಏನು ಗಟ್ಟಿ ಆಯ್ತು ಈಗ? ಸ್ವಾಮಿತ್ವ ಕನ್ಫರ್ಮ್ ಆಯಿತು. ಅದು ಯಾವ ಕಾಲಕ್ಕೂ ಅಭೇದಕ್ಕೆ ಅವಕಾಶವೇ ಇಲ್ಲ ಅಂತ ಆಯ್ತು. ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಓಂ. ಏತತ್ ಸೂತ್ರಂ ವ್ಯಾಖ್ಯಾತುಂ ಆತ್ಮಶಬ್ದಾರ್ಥಂ ತಾವದಾಹ ಆತ್ಮೇತಿ. ಆತ್ಮ ಅಂದರೆ ಸ್ವಾಮಿ. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ. ಪಾಠ ಹೇಳ್ಕೊಡ್ತಾ ಗುರುಗಳು ಕೂಡ ದೇವ್ರನ್ನ ಏನಂತ ಆರಾಧನೆ ಮಾಡ್ತಾರೆ? ಸ್ವಾಮಿ ಅಂತೇಳಿ. ಅದೇ ರೀತಿ ಇವ್ರು ಹೇಳ್ಬೇಕಾದ್ರೂ ಅದನ್ನೇ ಹೇಳ್ತಾರೆ. ನಾವು ಉಪಾಸನೆ ಮಾಡೋದು ಅದನ್ನೇ, ಹೇಳೋದೇ ಅದನ್ನು. ಆದ್ದರಿಂದ ಏನು ಗಟ್ಟಿ ಆಯ್ತು ಈಗ? ಸ್ವಾಮಿತ್ವ ಕನ್ಫರ್ಮ್ ಆಯಿತು. ಅದು ಯಾವ ಕಾಲಕ್ಕೂ ಅಭೇದಕ್ಕೆ ಅವಕಾಶವೇ ಇಲ್ಲ ಅಂತ ಆಯ್ತು. ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಓಂ. ಏತತ್ ಸೂತ್ರಂ ವ್ಯಾಖ್ಯಾತುಂ ಆತ್ಮಶಬ್ದಾರ್ಥಂ ತಾವದಾಹ ಆತ್ಮೇತಿ. ಆತ್ಮೇತಿ ನಾಮ ಕಥಿತಂ ಸಾಕ್ಷಾತ್ ನಾರಾಯಣಸ್ಯ ಹಿ. ಆತ್ಮ ಅನ್ನೋ ಶಬ್ದ ಬಂದರೆ ಮುಖ್ಯವಾಗಿ ಯಾರನ್ನು ಹೇಳುತ್ತದೋ? ದ್ಯೂಭು ಆದಿ ಆಯತನಂ ಸ್ವಶಬ್ದ ಅಂದ್ರೇನು? ಎಕ್ಸ್ಕ್ಲೂಸಿವ್ ಬೇರೆಯವ್ರು ಹೇಳೋದಿಲ್ಲ. ಯಾರು ಫೋನ್ ನಂಬರ್ ಕೊಡ್ತಾರೆ, ಇದು ಪರ್ಸನಲ್ ಫೋನ್ ಅಂತ ಹೇಳ್ತಾರೆ. ಅರ್ಥ ಏನು? ಬೇರೆ ಆಫೀಸ್ ಫೋನ್ ಬೇರೆ, ಈ ಫೋನ್ ಬೇರೆ. ಪರ್ಸನಲ್ ಫೋನ್ ಅಂದರೆ ಬೇರೆ, ಪರ್ಸನಲ್ ನಂಬರ್ ನೇಮ್. ತಸ್ಮಾತ್ ಆತ್ಮೇತಿ ನಾಮ ಸಾಕ್ಷಾತ್ ಮುಖ್ಯಯಾವೃತ್ಯ ನಾರಾಯಣಸ್ಯ ಕಥಿತಂ. ಮುಖ್ಯೇ ಚ ಸಂಭವತಿ ಅಮುಖ್ಯಂ ನ ಯುಜ್ಯತೆ. ಮುಖ್ಯಾರ್ಥ ಇರ್ಬೋದ್ರಿ, ಬೇರೆ ಅರ್ಥ ಮಾಡ್ತೀವಿ ಅಂದರೆ ಮಾಡಬಾರ್ದು. ಮುಖ್ಯಾರ್ಥ ಕೊಟ್ಟಿದಾಗ ಅದನ್ನೇ ಮಾಡಬೇಕೇ ಹೊರತು ಮುಖ್ಯಾರ್ಥ ಮಾಡಕ್ಕೆ ಹೋಗ್ಕೊಡು. ತಸ್ಮಾತ್ ಅತ್ರ ಸೂತ್ರೇಪಿ ಆತ್ಮ ಜನಾರ್ದನ ಆತ್ಮಶಬ್ದೋದಿತೋ ಜನಾರ್ದನ ಇತಿ ವಕ್ಷಮಾಣೇನ ಅನ್ವಯ. ಸಾಕ್ಷಾತ್ ನಾರಾಯಣಸ್ಯ ಹಿ. ಆತ್ಮ ಬ್ರಹ್ಮ ಮಹಾಂತಾರಃ ಪರಮೇಶಃ ಶುಚಿಶ್ರವಾಃ. ಇಲ್ಲೇ ಬಂತು ಶುಚಿಶ್ರವ. ಶುಚಿಶ್ರವ ಅಂತ ಯಾರ ಹೆಸರು? ಸ್ಪೆಸಿಫಿಕ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ದೇವರ ಹೆಸರು. ಬೇರೆ ಹೆಸರು ಕರೆದು ಬಿಟ್ಟಿದ್ದಾರೆ. ಇದು ಉಪಯೋಗ ಮಾಡಿ ಭಾಗವತ ತಾತ್ಪರ್ಯಕ್ಕೆ ಉಪಯೋಗಿಸ್ಬೇಕು ಅದನ್ನು. ಗೊತ್ತಾಯ್ತಾ? ಅನುವ್ಯಾಖ್ಯಾನದಿಂದ ಭಾಗವತ ತಾತ್ಪರ್ಯ. ವಿಷ್ಣುರ್ನಾರಾಯಣೋ ಅನಂತಃ ಇತಿ ಮತ್ತೆ ಶ್ರೀಪತಿರೀರ್ಯತೆ ಇತಿ ಪೈಂಗ್ಯ ಶ್ರುತಿಶ್ಚೈವ ತಥೈವ ಪರಮಶ್ರುತಿ. ಆತ್ಮ ಬ್ರಹ್ಮ ಮಹಾನ್ ತಾರಃ ಪರಮೇಶಃ ಶುಚಿಶ್ರವಾಃ ವಿಷ್ಣು ನಾರಾಯಣಃ ಅನಂತಃ ಇತಿ ಶ್ರೀಪತಿರೀರ್ಯತೆ. ಸಂತತಂ ಚಿಂತೆಯ ಅನಂತಂ, ಅದು ಮತ್ತೆ ಶ್ರೀಪತಿ ದೇವರ ಹೆಸರು. ಇತಿ ಪೈಂಗಿಶ್ರುತಿ. ಪೈಂಗಿಶ್ರುತಿ ಹೇಳ್ತಾ ಇದೆ. ತಥೈವ ಪರಮಶ್ರುತಿ. ಮುಂದೆ ಪರಮಶ್ರುತಿ ಕೋಟ್ ಮಾಡ್ತಾರೆ. ಪರಮಶ್ರುತಿನ ಹಾಗೆ ಹೇಳ್ತಾ ಇದೆ. ಪೈಂಗಿಶ್ರುತಿ ಆತ್ಮಶಬ್ದಂ ಭಗವನ್ನಾಮತ್ವೇನ ಆಹ ಚ ಶಬ್ದ ಶ್ರುತ್ಯಂತರ ಸಮುಚ್ಚಯಾರ್ಥ. ಪೈಂಗಿಶ್ರುತಿ ಹಾಕಬೇಕಾಗಿತ್ತು ಅಂದರೆ ಪೈಂಗಿಶ್ರುತಿ ಅಂತ ಇನ್ನೆಷ್ಟೋ ಶ್ರುತಿಗಳಿವೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ಗಳು ಪರಮಶ್ರುತಿ ಹೇಳಿದೆ. ಹಾಂ ಮಹಾನ್ ತಾರಹ ಬಿಡಿಸ್ಬೇಕಾದ್ರೆ. ತಾರ ಅಂದರೆ ಓಂಕಾರ.
ಗೊತ್ತಾಯ್ತಾ? ತರತೆ ಅನೇನ ಸಂಸಾರಂ ಇತಿ ತಾರಹ ಓಂಕಾರ. ಓಂಕಾರ ಅಂದರೆ ಸಂಸಾರ ದಾಟಿಸ್ತಕ್ಕಂಥದ್ದು. ಮುಖ್ಯವಾಗಿ ಅಶೋಕ ಸ್ಥಾರಣ ಸ್ತಾರಹ ಎಲ್ಲಿರೋದು? ವಿಷ್ಣು ಸಹಸ್ರ. ಅದಕ್ಕೆ ತಾರಹ ದೇವರ ಹೆಸರು. ಇಲ್ಲಿ ಬಂದಿರೋವೆಲ್ಲ ವಿಷ್ಣು ಸಹಸ್ರದಲ್ಲಿದೆ. ಆತ್ಮ ಬ್ರಹ್ಮ, ಬ್ರಹ್ಮ ವಿವರ್ಧನ, ಮಹಾನ್ ಮಹಾನ್ ಬೇಕಾದಷ್ಟು ಬಂದಿದೆ. ಪರಮೇಶ, ಪರಮಾತ್ಮ, ಪರಮೇಶ, ಪರಮಃ, ಈಶ ಎಲ್ಲ ಬಂದಿದೆ. ಶುಚಿರವಹ ಬಂದಿದೆ. ವಿಷ್ಣು ಮೊದಲೇ ಶುರುವಾಗುತ್ತೆ, ವಿಶ್ವಂ ವಿಷ್ಣು. ನಾರಾಯಣೋ ಜನ್ಮರ್ ನಾರಾಯಣೋ ನರಃ. ಅನಂತಃ ಅನಂತೋ ಹುತವು ಭೋಕ್ತ. ಎಲ್ಲ ವಿಷ್ಣು ಸಹಸ್ರವಾದ ಪದಗಳೇ. ಆದ್ದರಿಂದ ದೇವರ ಹೆಸರು ಶ್ರೀಪತಿ ಎಂಬುದು ಸರಿಯೇ ಸರಿ. ಯಾಕೆ ಬೇಕಾಷ್ಟು ಶ್ರೀಪತಿ ಬಂದಿದೆ. ಶ್ರೀಮಾನ್ ಅಂದರೆ ಏನು? ಶ್ರೀಪತಿ ಅಂತಲೇ ಅರ್ಥ. ಇತಿ ಪೈಂಗಿ ಶ್ರುತಿಶ್ಚೈವ ತಥೈವ ಪರಮಶ್ರುತಿ ಚಶಬ್ದ ಮುಂದಿರ್ತಾರೆ. ಶಂಕನೀಯ ಕ್ಷೇತ್ರಜ್ಞ ಆತ್ಮ ಪುರುಷ ಇತ್ಯಾದಿ ವಿರೋಧ ಶಂಕನೀಯ. ಓಂ ಏನದು? ಓಮಾತ್ಮ ಇತಿ ಪರಮಶ್ರುತಿ. ಅದು ಮುಂದೆ ಎಲ್ಲಿದೆ ಪರಮಶ್ರುತಿ ಅಂದರೆ ಓಮಾತ್ಮ ಮುಂದೆ ಕೋಟ್ ಮಾಡ್ತಾರಲ್ಲ ಅದು. ಏನದು? ಓಂ ಆತ್ಮ ಭಗವಾನ್ ವಿಷ್ಣು ಆತ್ಮಾನಂದೋ ಅಕ್ಷರ ಸ್ವರಾಟ್ ವಿಶ್ವತ್ರಾತ ನೃಸಿಂಹೋ ಯೋ ನಾರಾಯಣ ಗುರುಕ್ರಮಃ ಅನಸೂಯ ತಥೈವಾತ್ರೆ ಯಜ್ಞೆ ಸೂತ್ರ ಪುತ್ರಾನಕಲ್ವಶಾನ್ ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನಿತಿ ಭಾಗವತೆ ಚೈವ ತಸ್ಮಾದಾತ್ಮ ಜನಾರ್ದನಃ. ಓಂ ಆತ್ಮ ನೋಡಿ, ತಾರ. ಓಂ ಅಂದರೆ ತಾರ. ತಾರಃ ಆತ್ಮ ಭಗವಾನ್, ಭಗವಾನ್ ಭಗಹಾನಂದಿ, ಭಗವಾನ್ ವಿಷ್ಣು ಆತ್ಮ ಆನಂದೋ ಭಗಃ ಆನಂದೋ ನಂದನೋ ನಂದಃ ಆನಂದಃ ಅಕ್ಷರ ಅಕ್ಷರ ವಿಷ್ಣು ಸಹಸ್ರನಾಮ ಸ್ವರಾಟ್ ವಿಶ್ವತ್ರಾತ ನೃಸಿಂಹ ನಾರಸಿಂಹೋಪಶ್ರೀಮ ಅಜೋ ನಾರಾಯಣ ಉರುಕ್ರಮ ಇವೆಲ್ಲ ಹೆಸರು ಯಾರ್ದಿದು ಅಂತ ಪರಮಶ್ರುತಿ ಹೇಳ್ತಾ ಇದೆ. ಅದು ಪೈಂಗಿ ಶ್ರುತಿ, ಪರಮಶ್ರುತಿ. ಅದಕ್ಕೆ ಇದು ಅದು ಮುಗೀತೀಗ. ಎರಡು ಶ್ರುತಿ ಆಯಿತು. ಈಗ ಇದು ಕೊಟ್ಟು ಪುರಾಣ ಕೊಟ್ಟು ಮಾಡ್ತಾರೆ. ಭಾಗವತಲ್ಲಿ ಹೀಗಿದೆ. ಚತುರ್ಸ್ಕಂಧ ಮೊದಲನೇ ಅಧ್ಯಾಯದಲ್ಲೇ ಬರೋದು. ಮೊದಲನೇ ಅಧ್ಯಾಯದಲ್ಲೇ ಬರೋ ಪದಗಳು ವಾಕ್ಯ ಇದೆ. ಅನಸೂಯ ತಥೈವ ಅತ್ರೇಹೇ ಜಜ್ಞೆ ಪುತ್ರಾನ ಕಲ್ಮಷಾನ್. ಅನಸೂಯ ಅತ್ರಿಮುನಿಯಿಂದ 3 ಮಕ್ಕಳನ್ನು ಪಡೆದಲು. ಯಾರ್ಯಾರು? ದತ್ತಂ ದುರ್ವಾಸಸಂ ಸೋಮಂ. ದತ್ತಾತ್ರೇಯ, ದುರ್ವಾಸ ಮುನಿಗಳು, ಚಂದ್ರ. ಅವ್ರು ಯಾರು ಅಂದರೆ ಆತ್ಮೇಶ ಬ್ರಹ್ಮ ಸಂಭವ, ಈಶ ಸಂಭವ ದುರ್ವಾಸರು, ಬ್ರಹ್ಮ ಸಂಭವ ಸೋಮ, ಆಮೇಲೆ ವಿಷ್ಣು ಆತ್ಮ ಸಂಭವ ದತ್ತ. ಆತ್ಮ ಸಂಭವ ಆತ್ಮ ಯಾರ ಹೆಸರೀಗ? ವಿಷ್ಣು ಹೆಸರು. ಅಲ್ಲಿ ವಿಷ್ಣು ಬ್ರಹ್ಮ ಅಂತ ಹೇಳಲಿಲ್ಲ, ವಿಷ್ಣು ಬ್ರಹ್ಮ ಶಿವ ಅಂತ ಹೇಳಲಿಲ್ಲ, ಆತ್ಮ ಅಂತ ಹೇಳಿದರು. ಸೊ ಆತ್ಮ ಶಬ್ದ ಯಾತಕ್ಕೆ ಹೇಳಿದರು ಅಂದರೆ ವಿಷ್ಣುನೇ ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಹೆಸರಿಟ್ಟಿದ್ದಾರೆ. ಯಾರು ಆತ್ಮಾಚಾರ್ಯರು ಇಟ್ಕೊಂಡಿದ್ದಾರೆ? ಆತ್ಮಾಚಾರ್ಯರು ಆತ್ಮರಾವ್ ತಾವ ಯಾರು ಇಟ್ಕೊಂಡಿಲ್ಲ ಆತ್ಮ ಶಬ್ದಕ್ಕೆ. ಅನಸೂಯ ಇತಿ ಓಂಕಾರ ಅಂದರೆ ಓಂಕಾರಪ್ಪ ಬೇಕಾದ್ರೆ ಸಿಗ್ತಾನೆ. ಬರೀ ಓಮಪ್ಪ ಅಲ್ಲ, ಓಂಕಾರಪ್ಪ. ಓಂಕಾರ ಆತ ಇವರು ಹೆಸರಿಟ್ಕೊಂಡವರು ಅಷ್ಟೇ. ಓಂ ಅಂದರೆ ದೇವರ ಹೆಸರು. ಇತಿ ಭಾಗವತೆ ಚೈವ ತಸ್ಮಾತ್ ಆತ್ಮ ಜನಾರ್ದನಃ. ಫಸ್ಟ್ ಇಲ್ಲಿ ಯಾತಕ್ಕೆ ಒತ್ತು ಕೊಟ್ಟರು ಗೊತ್ತಾ? ಅಯಮಾತ್ಮ ಬ್ರಹ್ಮ ಈಗೆಲ್ಲ ಇದೆ, ಐತದಾತ್ಮ್ಯಮ್ ಇದೆ ಅಂದರೆ ಆತ್ಮಕ್ಕೆ ಹೇಳೋದು ಕೊಟ್ಟಿದೆ ಅಂತ ಅರ್ಥ ಮಾಡ್ತಾರೆ ಆ್ಯಕ್ಚುಲಿ ಅವರು. ಈಗಲೂ ಹಾಗೆ ಮಾಡಿರೋದು ಅರ್ಥ ಅವರು ಅಲ್ಲ. ಆತ್ಮೇತಿತ್ತು ಉಪಗಚ್ಚಂತಿ ಗ್ರಾಹ್ಯನ್. ಆರಾಧನೆ ಮಾಡ್ತಾರೆ, ಇನ್ನೊಬ್ಬರಿಗೆ ತಿಳಿಸ್ಕೊಡ್ತಾರೆ. ಆದ್ದರಿಂದ ಅವರ ಸ್ವಾಮಿ, ನಾವು ದಾಸರು ಅಷ್ಟೆ. ಆತ್ಮಾನಂದೇತಿ ಸಮಸ್ತಮೇಕಂ ನಾಮ. ನೋಡಿ, ಆತ್ಮಾನಂದ ಅಂತ ಪದ ಇದೆ. ಅದು ಒಂದು ರೀತಿ ಮಾಡಿದರೆ ಆತ್ಮ ಆನಂದ ಬಿಡಿಸ್ಬೋದು. ಇನ್ನೊಂದು ಅರ್ಥದಲ್ಲಿ ಆತ್ಮಾನಂದ. ಅನಸೂಯೇತಿ ಭಾಗವತೆ ಚ ಆತ್ಮಶಬ್ದಶ್ಚ ಭಗವತ್ತೇವ ಪ್ರಯೋಗೋಸ್ತಿ ತಥೈವ ಇದೆ ತತ್ರ ಪ್ರಕೃತೇನ ಸಮುಚ್ಚಯಾರ್ಥಂ. ಜಗ್ನಿ ಸಮುಚ್ಚಯಾರ್ಥ 1, 2, 3ನೇದು ಪೈಂಗಿ ಶ್ರುತಿ, ಪರಮಶ್ರುತಿ, ಆಮೇಲೆ ಭಾಗವತ. ಭಾಗವತೆ ಚೈವ ಅಂತ ಹೇಳಿದ್ದಕ್ಕೆ ಸಮುಚ್ಚಯಾರ್ಥ. ಜಜ್ಞೆ ಜನಯಾಮಾಸ ಅಂತರ್ಣೀತ ವಾ ಅಂತರ್ಣೀತ ಅಂತರ್ಣೀತ್ಯರ್ಥೋ ವಾ ಅತ್ರ ಜನಿ. ಅಂತರ್ಣೀತಾರ್ಥ ಜನಯಾಮಾಸ ಅಂತ ಏನು ಪದ ಏನಿದೆ ಇಲ್ಲಿ? ಅನಸೂಯ ಜಜ್ಞೆ ಅಂತಿದೆ. ಅಂದರೆ ಪಡೆದವಳು ಅಂದರೆ ತಾನು ಜನಯಾಮಾಸ ಅಲ್ಲಿ ತಾನೇ ಹುಟ್ಟಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಏನಂತ ಅರ್ಥ ಮಾಡಬೇಕಲ್ಲಿ? ಅಂತರ್ಣೀತ ನಿಚ್ ಜನ್ಮ ಇರ್ಬೇಕು. ಸುಮ್ಮನೆ ಓದಿಬಿಟ್ರೆ ಅನಸೂಯ ತಾನೇ ಹುಟ್ಟಿಲ್ಲ ಅಂತ ಆಗ್ಬಿಟ್ಟು, ತಾನೇ ಹುಟ್ಟಿರೋದಲ್ಲ, ಜನ್ಮ ಕೊಟ್ಟವಳು ಅಂತ ಅರ್ಥ ಮಾಡಬೇಕು. ಆತ್ಮೇಶ ಬ್ರಹ್ಮ ಸಂಭವಾನ್ ವಿಷ್ಣು ಶಿವ ಬ್ರಹ್ಮ ಸಂಭವಾನ್. ನೋಡಿ, ವಿಷ್ಣು ಶಿವ ಬ್ರಹ್ಮ ಸಂಭವಾನ್. ಆತ್ಮ ಶಬ್ದಕ್ಕೆ ವಿಷ್ಣು ಸಬ್ಸ್ಟಿಟ್ಯೂಟ್ ಮಾಡಿದರು. ಸಾ ಭವಂತಿ ಇತಿ ಸಂಭವಾಹ. ಸಂಭವ ಅಂದ್ರೇನು? ಜೊತೆಗೆ ಬಂದರು ಅಂತ ಒಟ್ಟಿಗೆ. ಅತ್ರ ದತ್ತ ದುರ್ವಾಸಸೌ ವಿಷ್ಣು ಶಿವೌ ಏವ ಸೋಮೋ ಬ್ರಹ್ಮಣ ಮಾಮ ಸಹಭೂತಃ. ಸೋಮ ಅಂದರೆ ಆ್ಯಕ್ಚುಲಿ ಬ್ರಹ್ಮದೇವರು ಡೈರೆಕ್ಟ್ ಚಂದ್ರ ಅಲ್ಲ, ಬ್ರಹ್ಮದೇವರು ಅವತಾರ ಇಲ್ಲದ್ರಿಂದಾಗಿಯೇ ಬ್ರಹ್ಮಣೋ ನಾವತಾರೋ ಅಸ್ತಿ ಸನ್ನಿಧಾನಂತೂ ಕೇವಲ ಸನ್ನಿಧಾನ ಅಷ್ಟೇ.
ತದ್ಧರ್ಮೋ ತದ್ಧರ್ಮೋ ಅನ್ಯಯೋ ಅಪಿ ಉಪಚಾರಾದುಚ್ಯತೆ ಛತ್ರಿಣಃ ಯಥಾ ಇವ. ಆ ಒಂದು ಧರ್ಮ, ಯಾವೊಂದು ಧರ್ಮ ಪುತ್ರತ್ವೇನ ಹುಟ್ಟಿದ್ರು ಅವ್ರು 3 ರೂಪ ಎಲ್ಲ ಹೇಳ್ತಾರಲ್ಲ, ಉಪಚಾರಾದುಚ್ಯತೆ, ಅವರಿಗೂ ಕೂಡ ಆಯಾ ಗುಣಗಳು ಸ್ವಲ್ಪ ಹೇಳ್ಬೋದು ನಾವು. ಆದರೆ ಛತ್ರಿ ನ್ಯಾಯ ಅಂತ ಕರೀತಾರೆ. ಛತ್ರಿ ನ್ಯಾಯ ಅಂದ್ರೇನು? ಹಿಡ್ಕೊಂಡಿರೋನೊಬ್ಬ ಉಳಿದವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ಛತ್ರಿ ಓದರ್ಸಲ್ಲ, ಬುದ್ಧಿ ಸೇರ್ಕೊಂಡವ್ರು ಬಂದು ಛತ್ರಿಗಳ ಶಬ್ದದಲ್ಲಿ ಆಗ ಅವರಿಗೆ ಹೆಸರು ಹೇಗೆ ಬರುತ್ತೆ ಹಾಗೆ ಮುಖ್ಯವಾಗಿ ಛತ್ರಿ ಎಂಬುದು ಯಾರ ಹೆಸರು? ಛತ್ರಿ, ಧನ ಧನಿ, ಧನ ಇರೋನ್ ಧನಿ, ಛತ್ರ ಇರೋನ್ ಛತ್ರಿ. ಇವರೆಲ್ಲ ಇಲ್ಲಿಯವರಿಗೆ ಬಂದರು. ಸ್ವಲ್ಪ ದೂರ ಅವ್ರು ಬೇರೆ ಕಡೆ ಹೋಗ್ತಿದ್ದ ಹೋದ್ರು. ಇವ್ರಿಗೆ ಕೊಟ್ಟು ಹೋಗಲ್ಲ, ಅವ್ರು ತೊಡೋದು ಓನರ್ ಜೊತೆಗೆ ಹೋಗುತ್ತೆ. ಇವ್ರು ಬಿಟ್ಟು ಇವ್ರಿಗೆ ಮತ್ತೆ ಕಡೆ ಹೋಗ್ಬೇಕು. ಇವರು ಅವ್ರಿಗೆ ಓನರ್ಶಿಪ್ ಆಗೋ ರಥಿ ಅಂತ ವಿಶ್ರಾಂತ ರಥೋತ್ಸವ ಅಂತ ಕರೀತಾರೆ. ಎಲ್ಲ ಕಡೆ ಹೋದಾಗ ಅರ್ಚಕ ಜೊತೆ ಕೂತಿರ್ತಾರೆ. ಅವ್ರ ಹೆಸರು ಯಾರು ಹೇಳ್ತಾರ? ಈ ಉತ್ಸವ ಅಂತ ಹೇಳೋದಿಲ್ಲ. ಅಲ್ಲಿರೋದು ಹೌದಲ್ಲ, ರಥದಲ್ಲಿ ಇರೋದು ಯಾತಕ್ಕೆ ಕೂತಿದ್ದಾನಲ್ಲಿ ಅವನು? ದೇವ್ರು ಹಿಡ್ಕೊಂಡು ಇದು ಮಾಡೋದಕ್ಕೆ ಅಷ್ಟು ಪೂರ್ತಿ ಹಿಡ್ಕೊಂಡು ಕೂತಿದ್ದಾರೆ ಹೊರತು ಉತ್ಸವ ಅವನು ಅಂತ ಹೇಳೋದಿಲ್ಲ. ಅವ್ನಿಗೆ ಮತ್ತೆ ಅವ್ರ ತಲೆ ಮೇಲೆ ಬಿಡ್ತಿರುತ್ತೆ. ಗೂಗು ಹಾಕ್ತಾರೆ, ಅವ್ರ ತಲೆ ಮೇಲೆ ಬಿಡುತ್ತೆ. ಅವನು ತಪ್ಪಿ ಏನು ತಿಳ್ಕೊಬೋದಿಲ್ಲ. ನನಗೂ ಉತ್ಸವ ಆಯಿತು ಅಂತ ತಿಳ್ಕೊಡೋದಿಲ್ಲ ಅವ್ರು, ಗೊತ್ತಾಯ್ತಾ? ಈಗ ಅನ್ಕೋತಿರ್ತಾರೆ ಪಾಪ, ಸಂಕೋಚ ಪಡ್ತಾರೆ ಹೊರತು ಹಬ್ಬ ಅಹಂ ಬ್ರಹ್ಮಾಸ್ಮಿ ಅನ್ಕೊಡೋದಿಲ್ಲ. ಆ ಸ್ಟೇಜಲ್ಲೂ ಅನ್ಕೊಡೋದಿಲ್ಲ. ತಿಳಿತಾ? ಆ ಅರ್ಥದಲ್ಲಿ ಅವನು ರಥದಲ್ಲಿ ಕೂತಿದ್ದಾನೆ ಆ್ಯಕ್ಚುಲಿ. ಅರ್ಥ ಆಯ್ತಾ? ಒಳ್ಳೆ ಅಲಂಕಾರನೇ ಮಾಡ್ಕೊಂಡ್ಬಿಟ್ಟಿದೆ, ಎಲ್ಲ ಮಾಡ್ಕೊಂಡಿದ್ದಾನೆ. ಸ್ಟಿಲ್ ಅವನು ರಥಿ ಅಲ್ಲ. ರಥಿ ಯಾರೋ? ದೇವರಷ್ಟೇ. ನಮ್ಮ ದೇಹನೂ ಹಾಗೇನೆ. ಇಲ್ಲಿ ತನ್ನ ಮೇಲೆ ಹೂ ಬಿದ್ದರೆ ನನಗಲ್ಲ ಅಡುಗೆ ತಿಳ್ಕೊತಾನಲ್ಲ, ನಾವು ಹಾಗೆ ತಿಳ್ಕೊಬೇಕು ಅಂತ. ಯಾರು ಸನ್ಮಾನ ಮಾಡಿದ್ರೆ ಯಾರಿಗದು? ದೇವರಿಗೆ. ಬಿಂಬರೂಪಿ ಪರಮಾತ್ಮನ ನಮಗಲ್ಲ. ಅದು ನಾಹಂಕರ್ತ ಹರಿಕರ್ತ. ಅದು ನಾನು ಪೂಜಿತನಾಗಿ ಕರ್ತೃ ನಾನಲ್ಲ, ನಾನು ಪೂಜ್ಯ ಕರ್ತೃ ಅಲ್ಲ. ಜೊತೆಗೆ ಬಿದ್ದಿದ್ದಕ್ಕೆ ದೇವ್ರಿಗೆ ಮಾಡಿಸಿ ಅವನಿಗೆ ಗೌರವ ಕೊಡ್ತೇವ್ರು, ಬೇರೆ ಅವಲ್ಲ. ಇದೆಲ್ಲ ಅರ್ಥ ಮಾಡಿಕೊಟ್ರೆ ಆಗ ಸನ್ಮಾನ ದೋಷಕ್ಕೆ ಕಾರಣ ಆಗಲಿಲ್ಲ. ನನಗೇ ಸನ್ಮಾನ ಅಂತ ತಿಳ್ಕೊಂಡ್ರೆ ಹೊರಟೋಯ್ತು, ಅವನಿಗೆ ಅವಮಾನ ಆಗ್ತಿಲ್ಲ. ಆ ಲೆಕ್ಕದಲ್ಲಿ ಏನದು? ಅವಮಾನ. ಈಗ ಯಾರು 80 ಕೊಟ್ಟ, ಒಂದು 1000 ರೂಪಾಯಿ ಪೋಸ್ಟ್ ಬ್ಯಾಗ್ ಹಾರಾಗಿರ ಹಾಕಿಬಿಟ್ರೆ ಹಾಕಿ ಅಭಿಷೇಕ ಮಾಡಿಬಿಟ್ರೆ ಗೋವಿಂದ. ಆಗ ಬಾಡಾಗಿಲ್ಲ. ಅವ್ರು ಜೋರು ಬರ್ತಾರೆ ಅವ್ರ ಜೊತೆಗೆ. ಏನಾಗಿ ನೀನು ಕೊಟ್ಟಿದ್ದು, ಅವ್ರು ಕಳಿಸಿದ್ರು ಕೊಟ್ಟು ನೀನೇನು ಕೊಟ್ಟಿ ಅಂತ ಕೇಳೋದಿಲ್ಲ. ಆ ಥರ ಯಾರೇ ಏನೇ ಮಾಡಬೇಕು ಅದು ಡೆಲಿವರ್ ಮಾಡೋದು ಹೊರತು ಏನಲ್ಲ, ಮೂಲ ಕೊಡೋದು ದೇವರೇ. ಅದೇ ಹೇಳಿದವಲ್ಲ, ಆತ್ಮ ಅಂತ ಇದೆಯಲ್ಲ, ಅದು ಶಬ್ದ ಸಿಕ್ಕರೆ ಸಾಕದ್ರ. ಇಲ್ದವ್ರು ಸೇರಿಸ್ಕೋಬೇಕು ಅಂತ ಬರೆದು ಬಿಡ್ತಾ ಇದ್ರು. ಸೇರಿಸ್ಕೋಬೇಕು, ಈ ಥರ ಸೇರಿಸಿ ಬರಬೇಕಲ್ಲ. ಎಲ್ಲಕ್ಕೂ ಹಾಗೆ ಮಾಡೋದು. ಮೊದಲೊಂದು ಮಾತು ಬಂದು ನೋಟ್ ಮಾಡಿಬಿಡ್ತಾರೆ. ಬಟ್ 4 ಸೂತ್ರ ಮಾಡ್ತಾನೆ, ನಿಜವಾಗ್ಲೂ ಬ್ರಹ್ಮಸೂತ್ರ 4 ಸೂತ್ರ. ಗೊತ್ತಾಯ್ತಾ? ಅದು ಐಕ್ಯೆಲ್ಲ ಹೇಳ್ಬಿಟ್ಟಿದ್ದಾರೆ. ಉಳಿದೆಲ್ಲ ಏನದು? ಉಳಿದ ಮೇಲೆ ಸಗುಣೋಪಾಸಕರಿಗೆ ಅದು. ಅರ್ಥ ಆಯ್ತಾ? ಅದು ಮುಖ್ಯ ಉದ್ದೇಶ ಅಷ್ಟು ಮುಗಿದೋಯ್ತು. ಉಳಿದೆಲ್ಲ ಸಗುಣ ಬ್ರಹ್ಮನ ಬಗ್ಗೆ ಹೇಳ್ತಾರೆ. ಅದರಿಂದ ಯೋಚನೆ ಇಲ್ಲ. ಇದೆಲ್ಲ ಲೋಯರ್ ಲೆವೆಲ್ಲು. ಹೈಯರ್ ಲೆವೆಲ್ಲು ಇದೇ ಅರ್ಥನೇ. ಮತ್ತೆ ಅವ್ರ ಪ್ರಕಾರ ಏನರ್ಥ? 4 ಸೂತ್ರಕ್ಕೆ ಅವಿರೋಧ ಅರ್ಥ ಮಾಡಬೇಕು ಅಂತ ಮಾಡಿಬಿಟ್ಟು ಒಟ್ಟು ಇವರಿಗೆ ಅವಿರೋಧ ಅಲ್ಲ, ವೇದವ್ಯಾಸರ ವಿರೋಧ ಬಂದ್ಬಿಡುತ್ತೆ. ಹಾಗಾಗತ್ತೆ. ಇದೆಲ್ಲ ಮೊದಲೇ ಈಗ ಓದ್ಬೋದು. ಅದು ಅಂಗಡಿಯಲ್ಲಿ ಸಿಗುತ್ತೆ ಪುಸ್ತಕಗಳೆಲ್ಲ, ಓದ್ಬೋದು. ಅವಾಗ ಗೊತ್ತಿರೋದ್ರಿಂದ ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ಇಲ್ಲದವರೆ ಮೋಸ ಹೋಗ್ಬಿಡ್ತಾರೆ. ತಸ್ಮಾದುಪಾಸ್ಯೋ ವಿಷ್ಣು ರೀತಿ ಜ್ಞಾತವ್ಯ ಸಜ್ಜನೇ ಸದಾ. ದೇರ್ಫೋರ್ ಆತ್ಮ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ, ಗ್ರಾಹಯಂತಿ ಇದೆಲ್ಲ ಅರ್ಥ ಉಪಾಸನೆ ಮಾಡಬೇಕು ಅಂತ ಅರ್ಥ ಅಂಥೇಳಿ. ವಿಷ್ಣು ಉಪಾಸ್ಯನಾದವನೇ ಹೊರತಿದಲ್ಲ. ತಥೈವೋಪಾಸತೆ ಸಂತಹ ತಥೈವೋಪದಿಹಂತಿ ಚ. ನೋಡಿ, ಗ್ರಾಹಯಂತಿ ಚ ಉಪಗಚ್ಚಂತಿ ಗ್ರಾಹಯಂತಿ ಚ ಅರ್ಥ ಹೇಳ್ತಾರೆ. ತಥೈವ ಉಪಾಸತೆ ಸಂತಹ, ಸಜ್ಜರು ಉಪಾಸನೆ ಮಾಡೋದು ಹಾಗೇನೆ, ಶಿಷ್ಯರಿಗೆ ಹೇಳ್ಕೊಡೋದು ಹಾಗೇನೆ. ಯಾರು ಕೂಡ ಏನಂತ ಹೇಳೋದಿಲ್ಲ, ನಾನು ಬ್ರಹ್ಮ ಅಂತ ಉಪಾಸನೆ ಮಾಡೋ ಅಂತ ಹೇಳೋದಿಲ್ಲ. ಈ ನನ್ನ ಸ್ವಾಮಿ ದೇವರಂತ ಉಪಾಸನೆ ಮಾಡೋ ಅಂತ ಹೇಳ್ತಾರೆ ಹೊರತು ಹಾಗೆ ಮಾಡೋದಿಲ್ಲ. ಇದು ಜಾತಕ್ಕೆ ಪರಂಪರೆ. ದೇವಂ ಪರಂಪರಾ ಪ್ರಾಪ್ತಂ ಅಂತ ಗುರು ಶಿಷ್ಯ ಪರಂಪರೆಯಲ್ಲಿ ದ್ವೈತದ ಉಪದೇಶ ಬಂದಿದೆ ಹೊರತು ಅದ್ವೈತದ್ದಲ್ಲ. ಅದ್ವೈತ ಉಪದೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಇರೋದೇ ಒಬ್ಬ. ಯಾರಿಗೆ ಹೇಳಬೇಕು? ಹೇಳೋದು ಕನ್ನಡ ಬಂದು ನಿಂತ್ಕೊಂಡು ಅಕ್ಷರ ಹಿಡ್ಕೊತಾನ? ಸಾಧ್ಯ ಇಲ್ಲ. ಯಾಕೆ? ಅವನು ಏನು ಬೇಕಿಲ್ಲ. ಆದ್ದರಿಂದ ಉಪದೇಶ ಅನ್ನೋ ಪದನೇ ಏನು ಹೇಳುತ್ತೆ, ಬೇರೆ ದಾರಿಯೇ ಇಲ್ಲ. ನಾನು ಅನೇನ ಅಲ್ಲಿಗೆ ನಾಳೆ ದಿವಸ ಓಂ ನಾರಾಯಣಂ.